ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಚೆನ್ನಾಗಿ ಓದುವ ಆಸೆ, ಆದರೆ ನೆಮ್ಮದಿಯಿಂದ ಪಾಠ ಕೇಳೋದಕ್ಕೆ ಸರಿಯಾದ ಕೊಠಡಿಗಳಿಲ್ಲ. ಜೀವ ಭಯದಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಮಕ್ಕಳ ಗೋಳು ಕೇಳೋರಿಲ್ಲದಂತಾಗಿದೆ. ಸರ್ಕಾರಿ ಪ್ರೌಢಶಾಲೆಗಿಲ್ಲ ಸ್ವಂತ ಬಿಲ್ಡಿಂಗ್, ಪ್ರತಿನಿತ್ಯ ಪರದಾಡುತ್ತಿದ್ದಾರೆ ಸ್ಟೂಡೆಂಟ್ಸ್. ಇರುಕು ಬಿಟ್ಟ ಗೋಡೆ, ಜೀವ ಭಯದಲ್ಲಿ ಕಲಿಕೆ. ಜನಪ್ರತಿನಿಧಿಗಳೇ ಇಷ್ಟೊಂದು ನಿರ್ಲಕ್ಷ್ಯವೇಕೆ? ಮಕ್ಕಳ ಗೋಳಾಟ ಕೇಳೋರಿಲ್ಲ. ಅಖಾಡಕ್ಕಿಳಿದ ನಿಮ್ಮ ನ್ಯೂಸ್ 18. ಶಿಥಿಲಾವಸ್ಥೆಯ ಶಾಲೆಗಳು, ಆತಂಕದಲ್ಲಿ ಮಕ್ಕಳಿದ್ದಾರೆ. ನರಗುಂದದ ಅರಿಶಿನಗೋಡಿ ಪ್ರೌಢಶಾಲೆಯ ಪರಿಸ್ಥಿತಿಯನ್ನು ನಿಮ್ಗೆ ತೋರಿಸ್ತೀವಿ. ಮಳೆ ಬಂದ್ರೆ ಸಾಕು, ಕೊಠಡಿಗಳು ಸೋರ್ತಾ ಇದಾವೆ. ಉಸ್ತುವಾರಿ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ, ಡಿಡಿಪೈ ಹಾಗೆ ಬಿಇಒ ಯಾರಿಗೂ ಕಾಣಿಸ್ತಾ ಇಲ್ಲ. ಇಲ್ಲಿ ಬಿಲ್ಡಿಂಗ್ ರೀ ಕ್ರ್ಯಾಕ್ ಬಿಟ್ಟವ್ರಿ, ಮತ್ತೆ ಮಳೆಗಾಲದಾಗೆಲ್ಲ ಸೋರ್ತಾವ್ರಿ. ಶೌಚಾಲಯದ ಕೊರತೆ ಇದೆ. ಸರ್ಕಾರಿ ಶಾಲೆಗಳಂದ್ರೆ ಯಾಕಿಷ್ಟು ನಿರ್ಲಕ್ಷ್ಯ, ಅದ್ಯಾಕಿಷ್ಟು ಅಸಡ್ಡೆ ಅನ್ನೋದು ಗೊತ್ತಾಗ್ತಿಲ್ಲ. ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಯೋಜನೆಗಳು ಬೇಕು, ಆದರೆ ಸರ್ಕಾರಿ ಶಾಲೆಗಳು ಮಾತ್ರ ಯಾರಿಗೂ ಬೇಕಿಲ್ಲ. ಅದರಲ್ಲೂ ನಮ್ಮ ಜನಪ್ರತಿನಿಧಿಗಳಿಗೆ ಇದ್ಯಾವುದೂ ಬೇಕಾಗೇ ಇಲ್ಲ ಬಿಡಿ. ಎಲೆಕ್ಷನ್ ಬಂದಾಗ ಉದ್ದುದ್ದ ಭಾಷಣ ಬಿಗಿತಾರೆ. ಗೆದ್ದ ಮೇಲೆ ಸರ್ಕಾರಿ ಶಾಲೆ ಕಟ್ಟಡಗಳಿಗೆ ಗೆದ್ದಲು ಹಿಡಿದ್ರೂ ಕ್ಯಾರೆ ಅನ್ನಲ್ಲ. ಹೀಗಾಗಿನೇ ಜನರ ಪರವಾಗಿ ನಿಮ್ಮ ನ್ಯೂಸ್ 18 ಅಖಾಡಕ್ಕಿಳಿದಿದೆ. ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಆಗದವನ್ನ ಬಿಚ್ಚಿಡ್ತಿದೆ. ನಿರ್ಲಕ್ಷ್ಯ ತೋರ್ತಿರೋ ಜನಪ್ರತಿನಿಧಿಗಳು ಹಾಗೂ ನಿದ್ದೆಗಣ್ಣಲ್ಲಿರೋ ಅಧಿಕಾರಿಗಳನ್ನ ಬಡಿದೆಬ್ಬಿಸುವ ಕೆಲಸ ಮಾಡ್ತಿದೆ. 250 ಸ್ಟೂಡೆಂಟ್ಸ್ ಇದ್ದಾರೆ. ಕೂಡಲೇ ಸರ್ಕಾರ ಜಮೀನನ್ನ ಪಡೆದು ಹೈಸ್ಕೂಲ್ ಬಿಲ್ಡಿಂಗ್ ನಿರ್ಮಿಸಬೇಕು ಅಂತ ಒತ್ತಾಯವನ್ನ ಮಾಡಲಾಗ್ತದೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಅರಿಶಿನಗೋಡಿ ಗ್ರಾಮದ ಸರ್ಕಾರಿ ಶಾಲೆ ದುಸ್ಥಿತಿ ಆ ದೇವರಿಗೆ ಪ್ರೀತಿ ಅನ್ನುವಂತಿದೆ. ಮೊದಲೇ ಗೋಡೆಗಳೆಲ್ಲ ಬಿರುಕು ಬಿಟ್ಟಿವೆ. ಮಳೆ ಬಂದ್ರೆ ಜಲಪಾತವೇ ಸೃಷ್ಟಿಯಾಗುತ್ತೆ. ಇರೋ ಕೊಠಡಿಗಳು ಆಗ್ಲೋ ಈಗ್ಲೋ ಬೀಳೋ ಹಂತದಲ್ಲಿವೆ. ಇಂಥ ಪರಿಸ್ಥಿತಿಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳು ಪಾಠ ಕೇಳಬೇಕಿದೆ. 2011ರಲ್ಲಿ ಪ್ರೌಢಶಾಲೆ ಆರಂಭಿಸಿದ್ರೂ ಪ್ರತ್ಯೇಕ ಜಾಗ ಕೊಟ್ಟಿಲ್ಲ. ಪ್ರಾಥಮಿಕ ಶಾಲೆಯಲ್ಲೇ 14 ವರ್ಷದಿಂದ ಪಾಠ ಮಾಡ್ತಿದ್ದಾರೆ. 11ರಲ್ಲಿ 3 ಕೊಠಡಿಗಳು ಡೆಮಾಲಿಷನ್ ಹಂತಕ್ಕೆ ಬಂದಿದ್ರೆ ಇನ್ನುಳಿದ ಕ್ಲಾಸ್ಗಳ ಸ್ಥಿತಿ ಹೇಳತೀರದಾಗಿದೆ. ನಮಗೆ 8th 9th 10th ಅವ್ರಿಗೆ ಬಿಲ್ಡಿಂಗ್ ಸಮಸ್ಯೆ ಐತ್ರಿ. ಗ್ರೌಂಡ್ ಬೇಕ್ರಿ, ನಮಗ ಆಟ ಆಡೋದಕ್ಕೆ ಗ್ರೌಂಡ್ ಇಲ್ರಿ. ಇಲ್ಲಿ ಬಿಲ್ಡಿಂಗ್ ರೀ ಕ್ರ್ಯಾಕ್ ಬಿಟ್ಟವ್ರಿ, ಮತ್ತೆ ಮಳೆಗಾಲದಾಗೆಲ್ಲ ಸೋರ್ತಾವ್ರಿ. ಭಯ ಆಗ್ತದ್ರಿ ಕುಂದ್ರಾಕ್ ಬಾಳ. ಅದಕ್ಕಾಗಿ ರೀ ಆದಷ್ಟು ಬೇಗ ಬಿಲ್ಡಿಂಗ್ ಮಾಡಿಸ್ಕೊಡ್ಬೇಕು ಸರ್ಕಾರದವ್ರು ಅಂತ ಹೇಳಿ ಕೇಳ್ಕೊತೇನ್ರಿ. ನಮ್ಗೆ ಆಟ ಆಡಕ್ಕೆ ಜಾಗ ಇಲ್ಲ, ಅದಕ್ಕೆ ಬೇರೆ ಇರ್ಬೇಕು. ಕೊಠಡಿಗಳೆಲ್ಲ ಜಾಸ್ತಿ ಮಳೆ ಆದ್ರೆ ನೀರ್ ಸೋರ್ತಾ ಇದ್ದೇವೆ. ಆ ಸರ್ಕಾರದಲ್ಲಿ ಏನ್ ಕೇಳ್ಕೊತೇವೆ ಅಂದ್ರೆ, ನಾವ್ ಇಷ್ಟು ಎಲ್ಲಾ ಕೆಲಸ ಮಾಡಿದ್ರು, ಇಷ್ಟು 100 ಎಲ್ಲ ತಗೊಂಡ್ರು ನಮ್ಗೆ ಏನೂ ಕೊಡ್ತಾ ಇಲ್ಲ ಅನ್ನೋದೊಂದೇ ಬೇಜಾರು. ಈಗ ಅವ್ರು ಕೇಳ್ಕೊಂತ ಇದ್ದೇವಿ, ಅವ್ರು ನಮ್ಗೆ ಏನ್ ಸಹಾಯ ಮಾಡ್ಬೇಕು. ನಮಗಾಗ್ಲಿಲ್ಲ ಅಂದ್ರೂ ಮುಂದೆ ನಮ್ ತಮ್ಮಗೋ ನಮ್ ತಂಗಿಯರಿಗೆ ಚಲೋ ಅಂತ ಕೊರತೆ ಮಾಡ್ಬೇಕು. ಪ್ರಾಥಮಿಕ ಶಾಲೆಯಲ್ಲಿ 139 ಮಕ್ಕಳು ವ್ಯಾಸಂಗ ಮಾಡ್ತಿದ್ರೆ ಪ್ರೌಢಶಾಲೆಯಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಗಾಳಿ, ಮಳೆ, ಬಿಸಿಲಿನ ಮಧ್ಯೆ ಬಯಲಲ್ಲೇ ಪಾಠ ಕೇಳುವಂತಾಗಿದೆ. ಈಗಾಗಲೇ ಸರ್ಕಾರ ಬಿಲ್ಡಿಂಗ್ ನಿರ್ಮಿಸಲು 1,50,00,000 ಅನುದಾನ ಬಿಡುಗಡೆ ಮಾಡಿದೆ. ಆದರೆ ದಾನಿಗಳು ಭೂಮಿ ಕೊಡ್ತಿರುವಂತೆ. ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತಾರೆ ಸಚಿವ HK ಪಾಟೀಲ್. ನಮ್ಮ ಶಾಲೆಗೆ ಸ್ವಂತ ಒಂದು ಜಾಗ ಬೇಕು. ಆ ಜಾಗದಲ್ಲಿ ಸರ್ಕಾರದಿಂದ 1.5 ಕೋಟಿ ಅನುದಾನ ಬಿಡುಗಡೆ ಆಗಿದೆ ಸರ್. ಆದರೆ ನಮ್ಮ ಜಾಗ ದಾನಿಗಳು ಯಾರೂ ಇಲ್ಲದೇ ಇರೋ ಕಾರಣದಿಂದ ಆ ಕಟ್ಟಡದ ಕಾಮಗಾರಿ ಪ್ರಾರಂಭವಾಗಿಲ್ಲ ಸರ್. ನಮ್ಮ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸಮಸ್ಯೆ ಆಗ್ತಿದೆ. ಲ್ಯಾಬೊರೇಟರಿ ಸಮಸ್ಯೆ ಇದೆ, ಮತ್ತು ಗ್ರಂಥಾಲಯ ಸಮಸ್ಯೆ ಇದೆ, ಮೈದಾನದ ಸಮಸ್ಯೆ ಇದೆ. ಇವೆಲ್ಲ ಸಮಸ್ಯೆಗಳನ್ನು ನೀಗಿಸಿ ನಮ್ಮ ಶಾಲೆಯನ್ನು ಒಂದು ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಸಹಾಯ ಮಾಡಬೇಕಂತಲೇ ನಾವು ಸರ್ಕಾರವನ್ನು ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಈಗಾಗಲೇ ನಮ್ಮ ಅಧಿಕಾರಿಗಳು ಹಾಗೂ ಸ್ಥಳೀಯ ನಾಯಕರುಗಳು ಅಲ್ಲಿ ರಾಯರೆಡ್ಡಿ ಅಂಥೇಳಿ ಅನ್ನೋರ ಮನೆಗೆ ಹೋಗಿ ದಾನ ಕೊಡೋದ್ರ ಬಗ್ಗೆ, ಆ ಭೂಮಿ ಕೊಡೋದ್ರ ಬಗ್ಗೆ ಕೇಳಿದ್ದಾರೆ. 10 ಗುಂಟೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಕನಿಷ್ಠ 20 ಗುಂಟೆ 25 ಗುಂಟೆಯಾರ ಬೇಕಾಗುತ್ತೆ. ಅದಕ್ಕೆ ಆ ಮಾತುಕತೆ ನಡೆದಿದೆ. ನಾನು ಸಾಧ್ಯವಾದರೆ ಅವರಿಗೆ ಫೋನ್ ಮಾಡಿ ಮಾತಾಡಿ ರಿಕ್ವೆಸ್ಟ್ ಮಾಡ್ತೀನಿ. ಒಟ್ನಲ್ಲಿ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳಿಗೆ ಕೋಟಿ ಖರ್ಚು ಮಾಡುತ್ತೆ. ಅದರ ಜೊತೆಗೆ ಒಂದಿಷ್ಟು ಹಣವನ್ನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೊಟ್ಟು ಶಿಕ್ಷಣದ ಬೆಳಕು ಚೆಲ್ಲಬೇಕಿದೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ್.